ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಮತ್ತೊಂದು ಉದಯಕಾಲ ಸಮಯದಲ್ಲಿ ನಮ್ಮ ದೇವರ ವಾಕ್ಯ ಧ್ಯಾನಿಸುವುದಕ್ಕಾಗಿ ಹೀಗೆ ನಾವು ಸೇರಿ ಬರುವುದರಿಂದ, ಅನುದಿನದ ಧ್ಯಾನದಲ್ಲಿ ನೀವು ಐಕ್ಯವಾಗಿರುವುದರಿಂದ, ಆಧ್ಯಾತ್ಮಿಕವಾಗಿ ನೀವು ಬಲಗೊಳ್ತಾ ಇದ್ದೀರಿ ಎಂದು ತಿಳಿಸುತ್ತಿರುವುದಕ್ಕಾಗಿ ದೇವರಿಗೆ ಎಷ್ಟೋ ಸ್ತುತಿಸಿ ಆನಂದಿಸುತ್ತಿದ್ದೇವೆ. ಬನ್ನಿರಿ, ಈ ದಿನ ನಮ್ಮ ದೇವರ ವಾಕ್ಯ ಕೇಳಲು ಸಿದ್ಧರಾಗೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ದೇವರೇ, ನಿಮ್ಮ ಸನ್ನಿಧಿಯಲ್ಲಿ ಕಾದುಕೊಂಡಿದ್ದೇವೆ. ನಿಮ್ಮ ವಾಕ್ಯಕ್ಕಾಗಿ ಎದುರು ನೋಡುತ್ತಾ ಇದ್ದೇವೆ. ನಿಮ್ಮ ವಾಕ್ಯ ನಮ್ಮನ್ನು ಉಜ್ಜೀವಗೊಳಿಸುತ್ತದೆ. ನಿಮ್ಮ ವಾಕ್ಯ ನಮಗೆ ಮಾರ್ಗ ಸಿದ್ಧಪಡಿಸುತ್ತದೆ. ನಿಮ್ಮ ವಾಕ್ಯ ನಮಗೆ ಧೈರ್ಯವನ್ನುಂಟು ಮಾಡುತ್ತದೆ. ನಿಮ್ಮನ್ನೇ ನಂಬಿಕೊಂಡಿರುವಾಗ ನಿಮ್ಮ ಕೃಪೆ ನಮಗೆ ದಯಪಾಲಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಆಮೇನ್ ಅಂತ ಹೇಳಿದ್ದೀರಾ? ಆಮೇನ್ ಅಂತ ಹೇಳಿ ಪ್ರಿಯರೇ. ಹೇಗಿದ್ದೀರಿ? ಗತ ದಿನಮಾನಗಳಲ್ಲಿ ದೇವರ ಮಹಾಕೃಪೆಯಿಂದ ಕಳೆದ ದಿನಮಾನಗಳಲ್ಲಿ ಎಷ್ಟೋ ಮೀಟಿಂಗ್ಸ್ಗಳನ್ನು ನಾವು ಏರ್ಪಡಿಸಿದೆವು. ಬೇರೆ ಬೇರೆ ರಾಜ್ಯಗಳಲ್ಲಿ, ಜಿಲ್ಲೆಗಳಲ್ಲಿ. ಇದೆಲ್ಲದರ ಜೊತೆಗೆ ಭಾನುವಾರದ ಆರಾಧನೆ, ಶುಕ್ರವಾರದ ಉಪವಾಸ ಪ್ರಾರ್ಥನೆ ಎಲ್ಲವನ್ನು ನಡೆಸುವ ಕೃಪೆಯನ್ನು ದೇವರು ನಮಗೆ ಕೊಟ್ಟಿದ್ದಲ್ಲದೆ, ಈ ಲೈವ್ ಕಾರ್ಯಕ್ರಮ ಕೂಡ ನಿಲ್ಲಿಸದೆ ಸತತವಾಗಿ ನಡೆಸುವ ಕೃಪೆಯನ್ನು ದೇವರು ಇದುವರೆಗೂ ಕೊಟ್ಟು ನಮ್ಮನ್ನು ನಡೆಸುತ್ತಿದ್ದಾರೆ. ಮತ್ತೆ ನೀವು ಯಾವ ರೀತಿಯಾಗಿದ್ದೀರಿ? ಆಧ್ಯಾತ್ಮಿಕವಾಗಿ ಹೇಗಿದ್ದೀರಿ? ನೀವು ಕಳಿಸುತ್ತಿರುವ ವಾಟ್ಸಪ್ ಮೆಸೇಜ್ ಎಲ್ಲ ನಾವು ನೋಡ್ತಿದ್ದೇವೆ. ಬಹಳ ಬಾಧೆಕರವಾಗಿರುವ, ಬಹಳ ವಿಷಾದಕರವಾಗಿರುವ ಹಾಗೂ ಬಹಳ ಅತ್ಯವಶ್ಯಕವಾದ ಪರಿಸ್ಥಿತಿಯಲ್ಲಿದ್ದಂತಹ ನೀವು ಕಳಿಸುವ ವಾಟ್ಸಪ್ ಮೆಸೇಜ್ ನೋಡಿ ಹೃದಯ ಒಡೆದೋದಂಗೆ ಆಗ್ತಿದೆ. ಭಾರದಿಂದ ಪ್ರಾರ್ಥಿಸ್ತಿದ್ದೇವೆ ಮತ್ತು ತಪ್ಪದೆ ದೇವರು ನಿಮಗೆ ಸಹಾಯ ಮಾಡ್ತಾರೆ. ನಿಮ್ಮಲ್ಲಿ ಅನೇಕರು ಮೇಲನ್ನು ಹೊಂದಿಕೊಂಡು ಪ್ರೈಸ್ ರಿಪೋರ್ಟ್ಸ್ ಕೂಡ ಕಳಿಸುತ್ತಾ ಇದ್ದೀರಿ. ಅದಕ್ಕಾಗಿ ದೇವರನ್ನು ಸ್ತುತಿಸ್ತೇನೆ. ಆದರೆ ನಾವು ಹೇಗಿದ್ದೇವೆ? ನಮ್ಮ ಮನೆಯ ಸುತ್ತಲೂ ಪೌಳಿ ಗೋಡೆ ಇರುವುದಾದರೆ ನಮಗೆ ಎಷ್ಟೋ ಕ್ಷೇಮಕರವಾಗಿರುತ್ತೆ. ನೋಡಿ ಪ್ರಿಯರೇ, ಈ ದಿನಮಾನಗಳಲ್ಲಿ ಅನೇಕರು ಫ್ಲ್ಯಾಟ್ಸ್ಗಳಲ್ಲಿ ಉಳ್ಕೊಳ್ತಾ ಇರೋದ್ರಿಂದ ಗೇಟೆಡ್ ಕಮ್ಯುನಿಟಿ ಅನ್ನುತ್ತಾರಲ್ಲವೇ, ಅದಕ್ಕೆ ಗೇಟ್ ಇರುತ್ತದೆ. ಅದರ ಒಳಗಡೆ ಕಂಡವರೆಲ್ಲ ಬರುವುದಕ್ಕೆ ಸಾಧ್ಯವಿರಲ್ಲ. ಆ ಗೇಟ್ ಬಳಿಯಲ್ಲಿರುವ ವಾಚ್ಮ್ಯಾನ್ಸ್ ಇಲ್ಲವೇ ಆಫೀಸರ್ಸ್ ಇಲ್ಲವೇ ಸೆಕ್ಯೂರಿಟಿ ಸ್ಟಾಫ್, ದೇ ವಿಲ್ ನೋಟ್ ಡೌನ್ ಎವ್ರಿ ನೇಮ್ ಗೋಯಿಂಗ್ ಇನ್ ಆ್ಯಂಡ್ ಕಮಿಂಗ್ ಔಟ್. ಹಾಗಾಗಿ ಬಹಳಷ್ಟು ಜನ ಈ ದಿನ ಗೇಟೆಡ್ ಕಮ್ಯುನಿಟೀಸ್ ಅಲ್ಲಿ ಇರಲು ಇಷ್ಟಪಡ್ತಿದ್ದಾರೆ. ಅದು ಸಿಟೀಸ್ ಅಲ್ಲಿರುವವರಿಗೆ ಸೌಲಭ್ಯ ಇದೆ. ಇನ್ನು ಬೇರೆಯವರಿಗೆ, ಅಂದರೆ ಹಳ್ಳಿಯ ಊರಲ್ಲಿರುವವರಿಗೆ ಇಲ್ಲವೇ ಇಂಡಿವಿಜುವಲ್ ಆಗಿ ಹೌಸ್ನಲ್ಲಿರೋದಾದರೆ ನಿಮಗೆ ಇದು ಅನ್ವಯಿಸದೇ ಇರಬಹುದು. ಆದರೆ ಈ ದಿನಗಳಲ್ಲಿ ಎಲ್ಲರೂ ಕೋರಿಕೊಳ್ಳೋದೇನೆಂದರೆ, ನಮಗೊಂದು ಒಳ್ಳೆ ಕಾವಲು ಭದ್ರತೆ ಬೇಕು. ನಮ್ಮ ಸುತ್ತಲೂ ಕಾವಲು ಇರಬೇಕು. ನಿಜವೇ ಪ್ರಿಯರೇ, ಕಾವಲು ಬಹಳ ಅವಶ್ಯಕವಾಗಿದೆ. ಒಂದು ಮನೆಗೆ ಪೌಳಿ ಗೋಡೆ ಇರುವಾಗ ಯಾವುದಂದ್ರೆ ಅದು ಮನೆಯೊಳಗೆ ಪ್ರವೇಶಿಸ್ಲಿಕ್ಕಾಗಲ್ಲ. ಯಾರಂದ್ರೆ ಅವರು ಒಳಗಡೆ ಪ್ರವೇಶಿಸ್ಲಿಕ್ಕಾಗಲ್ಲ. ಹಾಗೆಯೇ ಒಂದು ಹೊಲವಾಗಿರ್ಬೋದು, ಆ ಕಾಲದಲ್ಲಿ ಒಂದು ಭೂಮಿ ಕೊಂಡುಕೊಂಡ್ರೆ ಮೊದಲು ಪೌಳಿ ಗೋಡೆಗಳನ್ನು ಕಟ್ಟಿಸಿಕೊಳ್ತಿದ್ರು. ಅದರ್ವೈಸ್ ಬೇರೆ ಯಾರೋ ಅದನ್ನು ಆಕ್ಯುಪೈ ಮಾಡಿಕೊಳ್ತಾ ಇದ್ರು. ಹೀಗೆ ಎಷ್ಟೋ ವಿಷಯಗಳಲ್ಲಿ ನಾವು ಬಹಳ ಜಾಗರೂಕರಾಗಿರ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಹೃದಯಕ್ಕೂ ಕೂಡ ಒಂದು ಪೌಳಿ ಗೋಡೆ ಅಂತಿರಬೇಕು. ಕಂಡದ್ದೆಲ್ಲ ನಮ್ಮ ಹೃದಯದೊಳಗೆ ಬರಬಾರದು. ನೋಡಿ, ಲೋಕದೊಳಗಡೆ ಹೋಗುವಾಗ ಕಂಡಿದ್ದೆಲ್ಲ ನಮ್ಮ ಹೃದಯದೊಳಗಡೆ ತೂರಿಕೊಂಡು ಬರ್ತೀವಿ. ಎಲ್ಲಿ ನೋಡಿದ್ರೂ ಕೂಡ ಗೊಂದಲ, ಪಾಪ, ಆಕರ್ಷಣೆ, ಅಪವಿತ್ರತೆ, ಇದನ್ನೇ ಅಲ್ಲವೋ ನಾವು ನೋಡ್ತಾ ಇರೋದು. ನಮಗೆ ಗೊತ್ತಾಗಲಾರ್ದ ಹಾಗೆ ಹೃದಯ ಹಾಳಾಗ್ತದೆ. ಸಾಯಂಕಾಲ ಬರೋಷ್ಟೊತ್ತಿಗೆ ಹೃದಯ ಹಾಳಾಗಿರುತ್ತೆ. ಕೆಲವು ಮಾತು ಕೇಳಿದಾಗ ಹೃದಯ ಚೆದರಿ ಹೋಗ್ತದೆ. ಕೆಲವು ಸಂಘಟನೆಗಳ ಕುರಿತು ತಿಳಿದುಕೊಳ್ಳುವಾಗ ನಾವು ಭಯ ಆಂದೋಲನೆಗೆ ಒಳಗಾಗ್ತೇವೆ. ಪೌಳಿ ಗೋಡೆ ಇರಬೇಕು ನಮ್ಮ ಹೃದಯಕ್ಕೂ ಕೂಡ. ಹೃದಯ ಕಾಪಾಡಿಕೊಳ್ಳುವುದರಲ್ಲಿ ಮನುಷ್ಯ ಜಾಗರೂಕನಾಗಿಲ್ಲ. ಎಲ್ಲಾ ವಿಷಯಗಳಲ್ಲಿ ಜಾಗರೂಕನಾಗಿದ್ದಾನೆ. ಸೇಫ್ಟಿ ಲಾಕರ್ ಇಟ್ಕೊಳ್ತಾನೆ, ಪೌಳಿ ಗೋಡೆ ಕಟ್ಕೊಳ್ತಾರೆ. ಅಷ್ಟು ಮಾತ್ರವಲ್ಲ, ಇತರ ದೇಶ ಅಥವಾ ನಮ್ಮ ದೇಶದಲ್ಲಿ ಕೂಡ ಎಲೆಕ್ಟ್ರಿಕಲ್ ಶಾಕ್ ಕೊಡುವಂತಹ ಪೌಳಿ ಗೋಡೆಗಳನ್ನು ನಿರ್ಮಿಸಿದ್ದಾರೆ. ಏನಾದರೂ ಮರೆತು ಕೂಡ ಮುಟ್ಟಿದ್ರೆ ಶಾಕ್ ಹೊಡೆದು ಅಲ್ಲೇ ಬಿದ್ದು ಸಾಯ್ತಾರೆ. ಒಳಗಡೆ ಪ್ರವೇಶಿಸಲಿಕ್ಕಾಗಲ್ಲ. ಅಷ್ಟು ಭದ್ರತೆ, ಸೆಕ್ಯೂರಿಟಿಯನ್ನು ಏರ್ಪಡಿಸಿದ್ದಾರೆ. ಸೆಕ್ಯೂರಿಟಿ ಗಾರ್ಡ್ಸ್ ಅನ್ನು ಇಡ್ತಾರೆ. ಯಾಕೆಂದರೆ ಎಲ್ಲಿ ಆಸ್ತಿ ಹೋಗ್ತದೇನೋ, ಮನೆಯಲ್ಲಿರುವ ಬೆಲೆ ಬಾಳುವ ವಸ್ತು ಕಳೆದು ಹೋಗ್ತವೇನೋ ಅಂದುಕೊಂಡು ಹಾಗೆ ಮಾಡ್ತಾರೆ. ಆದರೆ ಹೃದಯ ಎಷ್ಟು ಪ್ರಾಮುಖ್ಯವಾಗಿದೆ ಗೊತ್ತಾ ನಮಗೆ? ನಮ್ಮ ಆಲೋಚನೆಗಳಿಗೆ, ನಮ್ಮ ಯೋಚನೆಗಳಿಗೆ, ನಮ್ಮ ಆನಂದಕ್ಕೆ, ನಮ್ಮ ಒಂದು ಪ್ರತಿಕೂಲಗಳಿಗೆ ಮೂಲವಾಗಿದೆ ಈ ನಮ್ಮ ಹೃದಯ. ಹೃದಯ ಕಾಪಾಡಿಕೊಳ್ಳುವುದನ್ನು ಕಲಿಯಬೇಕು. ದೇವರ ವಾಕ್ಯ ಹೇಳ್ತದೆ, ಹೃದಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿರೆಂದು. ಹೃದಯದ ಸುತ್ತಲೂ ಬೇಲಿ ಹಾಕಿಕೊಳ್ಳಿರೆಂದು. ಅಂದರೆ ಏನೋ ಕಬ್ಬಿಣದ ಬೇಲಿಗಳಾಗಲಿ ಇಲ್ಲವೇ ಎಲೆಕ್ಟ್ರಿಕಲ್ ಬೇಲಿ ಹಾಕಿಕೊಳ್ಳಲು ಸಾಧ್ಯವೋ, ನಮ್ಮ ಹೃದಯಕ್ಕೆ
ನಮ್ಮ ಜೀವಿತಕ್ಕೆ ನಮಗೆ ಕಾವಲು ಕೊಡುವಾತನೇ ನಮ್ಮ ದೇವರಾಗಿದ್ದಾರೆ. ಇಸ್ರಾಯೇಲರನ್ನು ಕಾಪಾಡುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಆತನು ನಮ್ಮ ಸುತ್ತಲೂ ಪೌಳಿಗೋಡೆಯಂತಿರುತ್ತಾನೆ. ಯಾವಾಗ ಎನ್ನುವುದಾದರೆ ನಾವು ಪ್ರಾರ್ಥನೆ ಮಾಡುತ್ತಿರುವಾಗ, ಕರ್ತನ ಸಹಾಯ ಕೋರಿಕೊಳ್ಳುತ್ತಿರುವಾಗ, ಕರ್ತನಿಗೆ ನಮ್ಮ ಜೀವಿತ ಒಪ್ಪಿಸಿಕೊಡುವಾಗ. ಕೀರ್ತನೆ 34ನೇ ಅಧ್ಯಾಯದಲ್ಲಿ ವಾಕ್ಯ ಹೇಳುವುದೇನೆಂದರೆ 7ನೇ ವಚನ ನೋಡಿ, ಯೆಹೋವನಲ್ಲಿ ಭಯಭಕ್ತಿಯುಳ್ಳವರ ಸುತ್ತಲೂ ಆತನ ದೂತನು ಕಾವಾಲಾಗಿದ್ದು ಅವರನ್ನು ರಕ್ಷಿಸುವನು. ಯೆಹೋವನಲ್ಲಿ ಭಯಭಕ್ತಿಯುಳ್ಳವರ ಸುತ್ತಲೂ ಅಂದರೆ ಎಲ್ಲರ ಸುತ್ತಲೂ ಅಲ್ಲ, ಯೆಹೋವನಿಗೆ ಭಯಪಡುವಂಥವರು, ದೇವರಿಗೆ ಭಯಪಡುವಂಥವರು, ದೇವರ ಸಹಾಯ ಕೋರಿಕೊಳ್ಳುವಂಥವರು, ದೇವರ ಪರಿಮಿತದಲ್ಲಿರುವಂಥವರು. ಯೆಹೋವನಲ್ಲಿ ಭಯಭಕ್ತಿಯುಳ್ಳವರ ಸುತ್ತಲೂ 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 ಆತನ ದೂತ ಕಾವಲಾಗಿದ್ದು ಅವರನ್ನು ರಕ್ಷಿಸುವನು. ಯಾವ ಅಪಾಯ ನಿಮ್ಮ ಗುಡಾರದ ಸಮೀಪಕ್ಕೆ ಬರದಂತೆ, ಯಾವ ಕೇಡು ನಿಮಗೆ ಸಂಭವಿಸಲಾರದಂತೆ, ಸೈತಾನನಿಗೆ ಸ್ವಲ್ಪವೂ ಕೂಡ ನಿಮ್ಮ ಜೀವಿತದಲ್ಲಿ ಅವಕಾಶವಿಲ್ಲದಂತೆ ಕಾಪಾಡ್ತಾರೆ. ಯೋಬನ ಕುರಿತಾಗಿ ನಮ್ಗೆ ಗೊತ್ತಲ್ಲವೇ? ಯೋಬನ ಕುರಿತು ಸೈತಾನನು ಹೇಳ್ತಾನೆ, ಯೋಬನ ಪುಸ್ತಕದಲ್ಲಿ ಯೋಬನ ಮನೆ ಸುತ್ತಲೂ ಬೇಲಿ ಹಾಕಲ್ಪಟ್ಟಿತು ಎಂದು ಸೈತಾನನು ಗುರುತಿಸುತ್ತಾನೆ. ನೋಡೋಣ ಬನ್ನಿ, ಯೋಬನ ಪುಸ್ತಕ 1ನೇ ಅಧ್ಯಾಯ ಅದರಲ್ಲಿ 10ನೇ ವಚನ ಹೇಳುತ್ತೆ, ಅವನಿಗೂ ಅವನ ಮನೆಗೂ ಅವನಿಗಿರುವಂತಹ ಸಮಸ್ತಕ್ಕೂ ಸುತ್ತಲೂ ಬೇಲಿ ಹಾಕಿರುತ್ತೀಯಲ್ಲವೇ? ಸೈತಾನನು ಯೋಬನನ್ನಾಗಲಿ ಯೋಬನ ಮನೆಯವರನ್ನಾಗಲಿ ಯೋಬನಿಗಿರುವುದನ್ನಾಗಲಿ ಮುಟ್ಟಲಿಕ್ಕಾಗಲಿಲ್ಲ. ಕಾರಣ, ಅವನ ಮನೆಯ ಸುತ್ತಲೂ ದೇವರು ಬೇಲಿಯನ್ನು ಹಾಕಿದರು. ನನ್ನ ಸೇವಕನಾದ ಯೋಬನು ಯಥಾರ್ಥವಂತನಾಗಿದ್ದಾನೆ, ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿದ್ದಾನೆ, ದೇವರಿಗೆ ಭಯಪಡುವವನೂ ಆಗಿದ್ದ, ನ್ಯಾಯವಂತನಾಗಿದ್ದ, ಕೆಟ್ಟದ್ದನ್ನು ವಿಸರ್ಜಿಸಿ ಬಿಡುವವನಾಗಿದ್ದ. ಯೆಹೋವನೇ, ನೀನು ಅವನ ಮನೆ ಸುತ್ತಲೂ ಬೇಲಿ ಹಾಕಿದೀಯಲ್ಲವೇ? ಅದಕ್ಕಾಗಿಯೇ ಅವನು ನಿನ್ನನ್ನು ಸೇವಿಸುತ್ತಿದ್ದಾನೆ ಎಂದು ಹೀಗೆ ದೂರುಗಾರನು ದೂರು ಕೊಟ್ಟಾಗ ದೇವರು ಹೇಳ್ತಾರೆ, ಆಯ್ತು ಹೋಗು, ಪರೀಕ್ಷಿಸಿ ನೋಡು ಎಂಬುದಾಗಿ ದೇವರು ಸೈತಾನನಿಗೆ ಅನುಮತಿಸಿರುವುದರಿಂದಲೇ ಯೋಬನ ಜೀವಿತದಲ್ಲಿ ಕೆಲವೊಂದು ನಷ್ಟ ಉಂಟಾದುವ. ಆದರೆ ದೇವರ ಕಾವಲು ತೆಗೆದುಹಾಕಲ್ಪಡಲಿಲ್ಲ. ಆತನು ಶೋಧನೆಯೊಂದಿಗೆ ತಪ್ಪಿಸಿಕೊಳ್ಳುವ ಮಾರ್ಗ ಕೂಡ ತೋರಿಸುತ್ತಾನೆ. ನಾವು ತಾಳಿಕೊಳ್ಳುವುದಕ್ಕಿಂತಲೂ ಹೆಚ್ಚಾಗಿ ಆತನು ನಮ್ಮನ್ನು ಶೋಧಿಸುವುದಿಲ್ಲ. ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ಆಯಾ ಸಂದರ್ಭದಲ್ಲಿ ಕಾವಲನ್ನು ನಾವು ಕಳೆದುಕೊಳ್ಳುತ್ತಿರುವಾಗ, ಎಲ್ಲಿ ನಾವು ದೇವರನ್ನು ದುಃಖಪಡಿಸಿದ್ದೇವೆ, ಎಲ್ಲಿ ನಾವು ಸೈತಾನನಿಗೆ ಅವಕಾಶ ಕೊಟ್ಟಿದ್ದೇವೆ, ಏನಾಯ್ತು ನಮಗೆ? ನಾವೇನಾದರೂ ದೇವರ ಪರಿಮಿತದಿಂದ ದೂರ ಹೋಗಿದ್ದೇವೋ ಅಥವಾ ಸೈತಾನನಿಗೆ ನಮ್ಮ ಜೀವಿತದಲ್ಲಿ ಸ್ಥಳ ಏನಾದರೂ ಕೊಟ್ಟಿದ್ದೇವಾ ಎಂದು ಪರೀಕ್ಷಿಸಿಕೊಳ್ಳಬೇಕು. ನಮ್ಮ ಸುತ್ತಲೂ ದೇವರ ಕಾವಲು ಅಥವಾ ಬೇಲಿ ಇರುವಾಗ ಯಾವ ಕೇಡುಂಟಾಗಲ್ಲ, ನಿಮಗಾಗಲಿ ನಿಮ್ಮ ಮನೆಯವರಿಗಾಗಲಿ ನಿಮಗಿರುವ ಸಮಸ್ತಕ್ಕೂ ಆಗಲಿ. ಆ ವಾಕ್ಯ ಇಲ್ಲೇ ಹೇಳ್ತದೆ ನೋಡಿ, 10ನೇ ವಚನ ಹೇಳ್ತದೆ, ಅವನ ಮನೆಗೂ ಅವನಿಗಿರುವ ಸಮಸ್ತಕ್ಕೂ ಸುತ್ತಲೂ ಬೇಲಿ ಹಾಕಿರುತ್ತೀಯಲ್ಲವೇ? ಅವನಿಗೂ ಅವನ ಮನೆಯವರಿಗೂ ಅವನಿಗಿರುವ ಸಮಸ್ತದರ ಸುತ್ತಲೂ ಬೇಲಿ ಹಾಕಿದೆಯಲ್ಲವೇ? ಹಾಗೆ ಬೇಲಿ ಇರುವುದರಿಂದಲೇ ಆ ಸೈತಾನನು ದೇವರ ಅನುಮತಿಯಿಲ್ಲದೆ, ದೇವರ ಆ ಒಂದು ಚಿತ್ತ ಇಲ್ಲದೆ, ದೇವರ ಆ ಒಂದು ಲೆಕ್ಕದ ಪ್ರಕಾರ ದೇವರು ನಮ್ಮನ್ನು ಶೋಧಿಸುವಾಗ, ನಮ್ಮನ್ನು ಪರಿಶೋಧಿಸುವಾಗ ನಮ್ಮನ್ನು ಪವಿತ್ರಗೊಳಿಸುವುದಕ್ಕಾಗಿ ಮಾಡ್ತಾರೆ ಹೊರತು ನಮ್ಮನ್ನು ದಹಿಸುವುದಕ್ಕಾಗಿ ಅಲ್ಲ. ಅಕ್ಕಸಾಲಿಗನ ಅಗ್ನಿಯಂತಿದೆ ದೇವರ ವಾಕ್ಯ. ಅಕ್ಕಸಾಲಿಗನು ಬಂಗಾರ ಕರಗಿಸುವಾಗ ಪಕ್ಕದಲ್ಲಿಯೇ ಕೂತ್ಕೊಳ್ತಾನೆ. ಅದು ಎಷ್ಟರ ಮಟ್ಟಿಗೆ ಕರಗಬೇಕೋ ಅಷ್ಟರ ಮಟ್ಟಿಗೆ ಕರಗಿಸುತ್ತಾನೆ. ಹೆಚ್ಚು ಏನಾದರೂ ಕರಗಿಸಿದ್ರೆ ಬಂಗಾರವೂ ಕೂಡ ಬೂದಿ ಆಗ್ಬಿಡುತ್ತೆ. ಹಾಗೆಯೇ ದೇವರು ನಮ್ಮ ಆ ಪರಿಮಿತದಲ್ಲಿ ನಮ್ಮನ್ನು ಪವಿತ್ರಗೊಳಿಸುವುದಕ್ಕಾಗಿ ನಮ್ಮ ಸುತ್ತಲೂ ಬೇಲಿ ಹಾಕಿ, ಶೋಧನೆಗಳು ಬಂದಾಗ, ವೇದನೆಗಳು ಬಂದಾಗ, ನೋಡಿ ಪ್ರಿಯರೇ, ಬೇಲೆ ನಮಗೆ ಸುತ್ತಲೂ ಪ್ರೊಟೆಕ್ಷನ್ ಆಗಿರುತ್ತೆ, ಕಾವಲಾಗಿರುತ್ತೆ. ಬೇಲಿ ಹಾಕಲ್ಪಟ್ಟ ಮನೆಗಾಗಲಿ ಇಲ್ಲವೇ ಒಂದು ಗಾರ್ಡನ್ಗಾಗಲಿ ಒಂದು ಗೇಟ್ ಇರುತ್ತದೆ, ದ್ವಾರ ಇರುತ್ತೆ. ದ್ವಾರ ಇಲ್ಲದೆ ಬೇಲಿ ಹಾಕಿದ್ರೆ ಬಹಳ ಕಷ್ಟ. ಒಳಗಡೆ ಇರೋರು ಹೊರಗಡೆ ಹೋಗಲ್ಲ, ಹೊರಗಡೆ ಇರೋರು ಒಳಗಡೆ ಹೋಗಲ್ಲ. ಬೇಲಿ ಎಷ್ಟು ಅವಶ್ಯಕವಾಗಿದೆಯೋ ಆ ಒಂದು ದ್ವಾರ, ಗೇಟ್ ಕೂಡ ಅಷ್ಟೇ ಅವಶ್ಯಕವಾಗಿದೆ. ಆ ಗೇಟ್ ಕಂಟ್ರೋಲಲ್ಲಿರೋದು ಇನ್ನೂ ಅವಶ್ಯಕವಾಗಿರುತ್ತೆ, ಹೌದಲ್ಲವೇ? ಅದಕ್ಕೆ ಗೇಟ್ ಹತ್ತಿರ ನಾವು
ಕಾವಲಾಗಿಡುತ್ತೇವೆ, ಗೇಟನ್ನು ಭದ್ರಪಡಿಸಿಕೊಳ್ತೇವೆ. ನಿಮಗೆ ಗೊತ್ತಾ, ದೇವರು ತನ್ನ ದೂತನನ್ನು ನಮ್ಮ ಸುತ್ತಲೂ ಕಾವಲಾಗಿಡೋದಷ್ಟೇ ಅಲ್ಲ, ಯೇಸು ಕ್ರಿಸ್ತನು ಹೇಳುತ್ತಾರೆ ಯೋಹಾನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ, ನಾನೇ ಕುರಿಗಳು ಒಳಗೆ ಹೋಗುವುದಕ್ಕಾಗಿ ಬಾಗಲಾಗಿದ್ದೇನೆ. ಯೋಹಾನ ಸುವಾರ್ತೆ 10:8 ಹೇಳುತ್ತೆ, ಕುರಿಗಳಿಗೆ ನಾನೇ ಬಾಗಲಾಗಿದ್ದೇನೆ, ನನಗಿಂತ ಮುಂಚೆ ಬಂದವರೆಲ್ಲರೂ ಕಳ್ಳರು, ಸುಲುಕೊಳ್ಳುವವರು ಆಗಿದ್ದಾರೆ, ಆದರೆ ಕುರಿಗಳು ಅವರಿಗೆ ಕಿವಿಗೊಡುವುದಿಲ್ಲ. ನಾನೇ ಬಾಗಿಲು, ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಹೋದರೆ ಸುರಕ್ಷಿತವಾಗಿದ್ದು ಒಳಗೆ ಹೋಗುವನು, ಹೊರಗೆ ಬರುವನು ಮತ್ತು ಮೇವನ್ನು ಕಂಡುಕೊಳ್ಳುವನು. ಹಾಲೆಲೂಯ! ದೇವರ ಕಂಟ್ರೋಲ್ನಲ್ಲಿರುವಂಥವರು, ಅಂದರೆ ಕರ್ತನ ಮಾರ್ಗದಲ್ಲಿ ಬಂದಂಥವರು, ಕರ್ತನನ್ನು ನಮ್ಮ ಹೃದಯದೊಳಗೆ ಸ್ವೀಕರಿಸಿದಾಗ ಆತನ ಮಹಿಮೆ ನಮ್ಮ ಸುತ್ತಲೂ ಕಾವಲಾಗಿರೋದಷ್ಟೇ ಅಲ್ಲ, ನಮಗೆ ರಕ್ಷಣೆಯನ್ನುಂಟು ಮಾಡುವ ಆತನಾಗಿದ್ದಾನೆ, ನಮಗೆ ಕಾವಲಾಗಿದ್ದು ಕಾಯುವ ಆತನಾಗಿದ್ದಾನೆ. ಆತನ ಮುಖಾಂತರ ನಾವು ಹೊರಗೆ ಹೋಗುವುದಕ್ಕಾಗಿ, ಒಳಗೆ ಬರುವುದಕ್ಕಾಗಿ, ಮೇವನ್ನು ಕಂಡುಕೊಳ್ಳುವುದಕ್ಕಾಗಿ. ನೋಡಿ, ಅಂದರೆ ದೇವರು ಬೇಲಿ ಹಾಕುವಾಗ ಸೆರೆಮನೆಯಲ್ಲಿ ಬೇಲಿಗಳಿರ್ತವೆ, ಗೇಟ್ಗಳಿರ್ತವೆ, ಪೌಳಿಗೋಡೆಗಳಿರ್ತವೆ. ಯಾಕೆಂದರೆ ಅಲ್ಲಿನ ಕೈದಿಗಳನ್ನೆಲ್ಲ ಬಂಧಿಸಿಡುವುದಕ್ಕಾಗಿ. ಆದರೆ ಕ್ರಿಸ್ತನಲ್ಲಿರುವಂಥವರು ಸ್ವೇಚ್ಛೆಯುಳ್ಳವರಾಗಿದ್ದಾರೆ. ದೇವರಂದ ಕೂಡಲೇ ದೇವರು ಇನ್ನು ನಮಗೇನು ಮಾಡಬೇಡ ಅನ್ನುತ್ತಾ ಇದ್ದಾರೆ, ಇಲ್ಲವೇ ಇನ್ನು ನಮ್ಗೆ ಯಾವ ಆನಂದ ಇರೋದಿಲ್ಲ ಅಂದ್ಕೊಳ್ತಾ ಇರ್ಬೋದೇನೋ, ಹಾಗೆ ಯೋಚಿಸ್ತೇ ಇರ್ಬೋದು. ಹಾಗಲ್ಲ ಪ್ರಿಯರೇ, ಕರ್ತನಲ್ಲಿರುವವರಿಗೆ ಸ್ವತಂತ್ರತೆ ಇದೆ, ಫ್ರೀಡಮ್ ಇದೆ. ದೇವರು ನಮಗೆ ಕೊಟ್ಟ ಆಧಿಕ್ಯತೆ, ನಮಗೆ ಕೊಟ್ಟ ಫ್ರೀಡಮ್ ಆಗಿದೆ. ಆತನು ನಮ್ಮನ್ನು ತನ್ನ ಆಕಾರದಲ್ಲಿ, ತನ್ನ ಸ್ವರೂಪದಲ್ಲಿ ಉಂಟು ಮಾಡಿಕೊಂಡಿದ್ದಾರೆ. ಅದಕ್ಕಾಗಿ ಆತನು ಪ್ರತಿಯೊಂದರಲ್ಲಿ ನಮ್ಮ ಅನುಮತಿಯನ್ನು ಕೋರಿಕೊಳ್ತಿದ್ದಾರೆ. ಈಗ ಹೃದಯವೆಂಬ ಬಾಗಿಲ ಬಳಿಯಲ್ಲಿ ನಿಂತು ತಟ್ಟುತ್ತಾ ಇದ್ದಾನೆ, ಯಾರಾದರೂ ಬಾಗಿಲು ತೆರೆದ್ರೆ ಒಳಗೆ ಬರ್ತೇನೆ ಅನ್ನುತ್ತಾರೆ. ದೇವರನ್ನು ನಮ್ಮ ಸುತ್ತಲೂ ಕಾವಲಾಗಿಟ್ಕೊಳ್ಳೋದಾದರೆ ದೇವರು ಎಂಬ ಬಾಗಿಲಿನ ಮೂಲಕ ನಾವು ಹೊರಗೆ ಹೋಗುವಾಗ, ಒಳಗೆ ಬರುವಾಗ ಕರ್ತನ ಅನುಮತಿಯೊಂದಿಗೆ, ಕರ್ತನ ಜೊತೆ ಇರುವಿಕೆಯೊಂದಿಗೆ, ಕರ್ತನ ಸಹಾಯದೊಂದಿಗೆ ನಾವು ಪ್ರತಿ ದಿನ ನಮ್ಮ ಕಾರ್ಯಗಳನ್ನು ಮಾಡುವಾಗ ಆತನ ಕಾವಲಲ್ಲಿರ್ತೇವೆ. ಯಾವ ಅಪಾಯ ಬರದಂತೆ ಆತನು ನಮ್ಮನ್ನು ಕಾಪಾಡ್ತಾನೆ. ದುಷ್ಟನ ಎಲ್ಲ ತಂತ್ರಗಳಿಂದ ನಮ್ಮನ್ನು ತಪ್ಪಿಸುತ್ತಾನೆ. ಕೇಡಿಗೊಳಗಾಗದಂತೆ ನಮ್ಮನ್ನು ಕಾಪಾಡ್ತಾರೆ. ಅನಾವಶ್ಯಕವಾದ ವಿಪತ್ತಿನಿಂದ, ಅನಾರೋಗ್ಯದಿಂದ, ಸಮಸ್ಯೆಗಳಲ್ಲಿ ಸಿಕ್ಕಿ ಬಿದ್ದಿರುವುದರಿಂದ ನಿಮ್ಮನ್ನು ಬಿಡಿಸಿ ನಿಮ್ಮ ಸಂಗಡ ಇರ್ತೇನೆಂದು ಹೇಳಿದ ದೇವರು ನಮ್ಮನ್ನು ಕಾಪಾಡುತ್ತಾರೆ. ನಿಮಗೆ ದೇವರ ಕಾವಲು ಇದೆಯಾ? ಪೌಳಿಗೋಡೆ ಇಲ್ಲದ ಪಟ್ಟಣ ಅಭದ್ರವಾಗಿರುತ್ತೆ. ತನ್ನ ಹೃದಯ ತನ್ನ ಹತೋಟಿಯಲ್ಲಿ ಇಟ್ಕೊಳ್ಳುವವನು ಕೂಡ ಹಾಗೆಯೇ ಇರ್ತಾನೆ ಎಂದು ವಾಕ್ಯ ಹೇಳಿದಂತೆಯೇ, ದೇವರ ವಶದಲ್ಲಿ ನಮ್ಮ ಹೃದಯ ಇಲ್ಲದಿದ್ದರೆ ನಮ್ಮ ಬದುಕು ಬರುಡು ಭೂಮಿಯಾಗಿರುತ್ತೆ. ಕರ್ತನೇ ನಮಗೆ ಮಾರ್ಗದರ್ಶಿಯಾಗಿಲ್ಲದಿದ್ದರೆ, ಕರ್ತನ ಮುಖಾಂತರ ಹೊರಗೆ ಹೋಗಿ ಒಳಗೆ ಬರುವ ರೀತಿಯಲ್ಲಿ ನಾವು ಕರ್ತನ ಅನುಮತಿಯನ್ನು, ಕರ್ತನ ಸನ್ನಿಧಿಯನ್ನು, ಕರ್ತನ ಜೊತೆ ಇರುವಿಕೆಯನ್ನು ಹೊಂದಿಕೊಳ್ಳದಿದ್ದರೆ ದಿನವೂ ಒಂದಲ್ಲ ಒಂದು ಗಂಡಾಂತರ ಇರುತ್ತೆ ಎನ್ನುತ್ತಾರಲ್ಲವೇ, ಹಾಗೆಯೇ ಸಮಸ್ಯೆಗಳಲ್ಲಿ ಸಿಕ್ಕಾಕೊಳ್ತೇವೆ. ಬಹಳಷ್ಟು ಜನ ಹೊರಗೆ ಹೋದವರು ತಿರುಗಿ ಬರದೇ ಇರುವುದನ್ನು ನೋಡ್ತೇವಲ್ಲವೇ? ಒಳಗಡೆ ಇದ್ದಂಥವರು ಒಳಗಡೆಯೇ, ಅವರು ಇದ್ದಲ್ಲಿಯೇ ಅವರ ಜೀವಿತ ಅಂತ್ಯಗೊಂಡಿರುವುದನ್ನು ಕೂಡ ನೋಡುತ್ತಿದ್ದೇವಲ್ಲವೇ? ಆದರೆ ದೇವರು ಹೇಳ್ತಾರೆ, ದೇವರನ್ನು ಹೊಂದಿಕೊಂಡಂಥವರಿಗೆ ಆತನು ಜೀವ ಕೊಡುವ ಆತನಾಗಿದ್ದಾರೆ, ಸ್ವೇಚ್ಛೆ ಕೊಡುವ ಆತನಾಗಿದ್ದಾರೆ, ಕಾವಲು ಕೊಡುವ ಆತನಾಗಿದ್ದಾರೆ, ಬೇಲಿ ಹಾಕುವಂಥವರಾಗಿದ್ದಾರೆ, ಜೊತೆ ಇರುತ್ತೇನೆ ಅನ್ನುತ್ತಿದ್ದಾರೆ. ಕರ್ತನೇ, ಈ ದಿನವೆಲ್ಲ ನಿಮ್ಮ ಕಾವಲು ನನಗೆ ದಯಪಾಲಿಸುವಿರಾ? ನಾನು ಹೋಗುವ ಪ್ರತಿ ಸ್ಥಳ ನಿಮ್ಮ ಸನ್ನಿಧಿಯನ್ನು ಹೊತ್ತುಕೊಂಡು ಹೋಗುವ ಹಾಗೆ, ನಾನು ನನ್ನ ಮನೆ ಬಾಗಿಲು ದಾಟಿ ಬರುವಾಗ ನಿಮ್ಮ ಚಿತ್ತ ಏನೆಂದು ಅರಿತುಕೊಂಡು ನಿಮ್ಮ ಜೊತೆ ಇರುವಿಕೆ ಹೊಂದಿಕೊಂಡು ನಾನು ಮಾಡುವ ಕೆಲಸವೆಲ್ಲ ಸಫಲವಾಗುವ ಹಾಗೆ ನನ್ನನ್ನು ಆಶೀರ್ವದಿಸುವಿರಾ ಎಂದು ದೇವರಿಗೆ ಬೇಡಿಕೊಳ್ಳೋಣವೇ? ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಿಜವೇ ದೇವರೇ, ಈ ದಿನಗಳಲ್ಲಿ ಯಾವುದೇ ಬೇಲಿ ಇಲ್ಲದೆ, ಯಾವುದೇ ಕಾವಲು ಭದ್ರತೆ ಇಲ್ಲದೆ, ಮಿತಿಗತಿ ಇಲ್ಲದೆ ಇರುವುದನ್ನು ಈ ದಿನ ನಾವು ಕಾಣುತ್ತಿದ್ದೇವೆ. ಯಾವಾಗ ಅಂದರೆ ಆವಾಗ, ಎಲ್ಲಿಗಂದ್ರೆ ಅಲ್ಲಿಗೆ ಹೋಗಿ ಬರುವಂಥವರಾಗಿ ಉಳ್ಕೊಳ್ತಿದ್ದೇವೆ. ಯಾವುದೇ ಕಾವಲು ಭದ್ರತೆ ಇಲ್ಲದ ಮನೆಗಳಿಗೆ, ಪಟ್ಟಣಗಳಿಗೆ ನಾವು ಪ್ರಯಾಣ ಮಾಡುತ್ತಿದ್ದೇವೆ, ಬೀದಿಗಳಲ್ಲಿ ಸಂಚರಿಸುತ್ತಿದ್ದೇವೆ. ಎಷ್ಟೋ ವಿಧವಾದ ವಿಪತ್ತುಗಳು, ಎಷ್ಟೋ ವಿಧವಾದ ಆಪತ್ತುಗಳು, ಎಷ್ಟು ವಿಧವಾದ ಶೋಧನೆಗಳು ನಮ್ಮನ್ನು ಸುತ್ತಿಕೊಳ್ತಿವೆ ಎಂದು ಅರಿಯದೆ ಅಕಸ್ಮಾತ್ ಆಗಿ ಅನೇಕ ನಷ್ಟಗಳಿಗೆ, ಕಷ್ಟಗಳಿಗೆ ನಾವು ಗುರಿಯಾಗ್ತಿದ್ದೇವೆ. ದೇವರೇ, ನಿಮ್ಮ ಕಾವಲು ನಮಗೆ ಬೇಕು. ನೀವೇ ಒಳ್ಳೆ ಕುರುಬನಾಗಿದ್ದೀರಿ, ನಮ್ಮನ್ನು ಕಾಯಿರಿ ದೇವರೇ. ನಿಮ್ಮ ಚಿತ್ತದಂತೆ ನಿಮ್ಮ ದ್ವಾರದ ಅಡಿಯಲ್ಲಿ ನಿಮ್ಮ ವಾಕ್ಯಾನುಸಾರವಾಗಿ ನಾವು ಬದುಕುವ ಹಾಗೆ, ನಾವು ಮಾಡುವ ಪ್ರತಿ ಕೆಲಸ ನಿಮ್ಮಿಂದ ಅಂಗೀಕರಿಸಲ್ಪಟ್ಟು ನಾವು ಆಶೀರ್ವಾದ ಹೊಂದುವ ಹಾಗೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ,
ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನೀವೆಲ್ಲಿಂದ ವೀಕ್ಷಿಸ್ತಾ ಇದ್ದೀರೆಂದು ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ತಿಳಿಯಪಡಿಸುತ್ತಾ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ 8939731313 ನಂಬರ್ಗೆ, ಇಲ್ಲವೇ ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರಿಗೆ ಕಳಿಸಿಕೊಡಿರಿ. ನೀವು ಕಳಿಸುವ ಪ್ರಾರ್ಥನಾ ಮನವಿಗಳನ್ನು ನಾವು ಪರಿಶೀಲಿಸಿ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ತಪ್ಪದೆ ದೇವರು ಜಯ ಕೊಡ್ತಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಇದೇ ಲೈವ್ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ప్రభువా ప్రియమైన నా దేవా, మేలులకై స్తోత్రములు, దీవెనకై కృతజ్ఞతలు. ಹಾಲೆಲೂಯಾ. ದೇವರಿಗೆ ಸ್ತೋತ್ರ. ಬೆಂಗಳೂರಿನ ಸುತ್ತಮುತ್ತಲು ಇರುವಂಥವರೆಲ್ಲರಿಗೂ ಶುಭವಾರ್ತೆ. ಪ್ರತಿದಿನ ದೇವರ ವಾಕ್ಯ ಅನೇಕ ಭಾಷೆಗಳಲ್ಲಿ ಕೇಳುತ್ತಿರುವ ನಿಮ್ಮೆಲ್ಲರಿಗೆ ಮುಖಾಮುಖಿಯಾಗಿ ಭೇಟಿಯಾಗಲು ನಿಮಗೋಸ್ಕರ ವೈಯಕ್ತಿಕವಾಗಿ ಪ್ರಾರ್ಥಿಸಬೇಕೆಂದು ಬ್ಯಾಂಗ್ಳೂರ್ಗೆ ಬರ್ತಿದ್ದೇವೆ. ಆಗಸ್ಟ್ 27ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ, ರಾತ್ರಿ 6 ಗಂಟೆಯಿಂದ 10 ಗಂಟೆವರೆಗೂ ನಡೆಯುವ ಈ 2 ಸೆಷನ್ನಲ್ಲಿಯೂ ಪಾಲ್ಗೊಳ್ಳುವುದಕ್ಕಾಗಿ ಸಿದ್ಧರಾಗಿ ಬನ್ನಿ. ನಿಮ್ಮನ್ನು ಮುಖಾಮುಖಿಯಾಗಿ ನೋಡಿ ವೈಯಕ್ತಿಕವಾಗಿ ನಿಮಗೋಸ್ಕರ ಪ್ರಾರ್ಥಿಸಬೇಕೆಂದು ದೇವರ ವಾಕ್ಯವನ್ನು ನಾವೆಲ್ಲರೂ ಧ್ಯಾನಿಸಿ ದೇವರ ಸನ್ನಿಧಿಯಲ್ಲಿ ಆನಂದಿಸಬೇಕೆಂದು ಈ 1 ಡೇ ಗೆಟ್ ಟುಗ್ಯಾದರ್ ಅನ್ನು ಏರ್ಪಡಿಸಿದ್ದೇವೆ. ಬನ್ನಿರಿ, ಕುಟುಂಬವಾಗಿ ಕೂಡಿ ಬನ್ನಿರಿ. ದೇವರ ಸನ್ನಿಧಿಯಲ್ಲಿ ನಾವೆಲ್ಲರೂ ಸೇರಿ ದೇವರ ವಾಕ್ಯ ಧ್ಯಾನಿಸೋಣ, ಆತನನ್ನು ಆರಾಧಿಸೋಣ. ಮತ್ತಷ್ಟು ಮುಖ್ಯವಾಗಿ ನಿಮ್ಮ ಸಾಕ್ಷಿ ಕೇಳುವುದಕ್ಕಾಗಿ, ನಿಮಗಾಗಿ ಪ್ರಾರ್ಥಿಸುವುದಕ್ಕಾಗಿ ನಾನು ಎಷ್ಟೋ ಆಸೆಯುಳ್ಳವನಾಗಿದ್ದೇನೆ. ಸೋಷಿಯಲ್ ಮೀಡಿಯಾದ ಮೂಲಕ, ಟೆಲಿವಿಷನ್ ಮೂಲಕ ವಾಕ್ಯ ಕೇಳುತ್ತಿರುವ ನಿಮ್ಮನ್ನು ಮುಖಾಮುಖಿಯಾಗಿ ಭೇಟಿಯಾಗಿ ಎಷ್ಟೋ ಬಲಪಡಿಸಬೇಕೆಂಬ ಆಸೆಯಲ್ಲಿದ್ದೇವೆ. ತಪ್ಪದೆ ಬನ್ನಿರಿ. ಬ್ಯಾಂಗ್ಳೂರಿನಲ್ಲಿ ಹಡ್ಸನ್ ಕಮ್ಯುನಿಟಿ ಸೆಂಟರ್ನಲ್ಲಿ CSI ಕಾಂಪೌಂಡ್ನಲ್ಲಿ ಈ 1 ಡೇ ಗೆಟ್ ಟುಗ್ಯಾದರ್ ನಡೆಯುತ್ತದೆ. ಹೆಚ್ಚಿನ ವಿವರ ಬೇಕಾಗುವುದಾದರೆ 8939393939 ನಂಬರ್ಗೆ ನೀವು ಕರೆ ಮಾಡಿ, ಇಲ್ಲವೇ ನೀವು ಕಾಣುತ್ತಿರುವ ನಂಬರ್ಗಳಿಗೆ ನೀವು ವಾಟ್ಸಪ್ ಕಳಿಸಿಕೊಡಿರಿ. ಲಿಂಕ್ ನಿಮಗೆ ಕಳಿಸುತ್ತೇವೆ. ತಪ್ಪದೆ ಬರ್ತೀರಲ್ಲವೇ? మేలులకై స్తోత్రములు, దీవెనకై కృతజ్ఞతలు.